ಹಾಯ್, ಗುಡ್ ಮಾರ್ನಿಂಗ್. ತುಂಬ ಜನ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ, ಕಂಪ್ನಿ ರೆಕಾರ್ಡ್ ಇದೆ ಅಂತ ಹೇಳಿ ಗಾಡಿನ ಇನ್ನು ಸ್ವಲ್ಪ ಪ್ರೈಸ್ ಜಾಸ್ತಿ ಮಾಡಿ ಮಾರಾಟ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅದು ದೆಹಲಿ ಆದರೂ, ಕಲ್ಕತ್ತಾ ಆದರೂ, ಅಥವಾ UP HR ಯಾವುದೇ ಆಗಿರಲಿ, ಈವನ್ ಕರ್ನಾಟಕನೂ ಕೂಡ. ಈಗ ಹೆಂಗಾಗಿದೆ ಅಂತ ಹೇಳಿದ್ರೆ, ಸ್ಪೆಷಲಿ ಔಟ್ಸೈಡ್ ಆಫ್ ಕರ್ನಾಟಕ ಆಗಿರಲಿ ಅಥವಾ ಇನ್ಸೈಡ್ ಆಗಿರಲಿ, ಅದನ್ನು ಕೂಡ ಡೂಪ್ಲಿಕೇಟ್ ಮಾಡುವಂಥ ಹಂತಕ್ಕೆ ಬಂದುಬಿಟ್ಟಿದ್ದಾರೆ. ಅಂದರೆ ಅದನ್ನು ಕೂಡ ಟ್ಯಾಂಪ್ರಿಂಗ್ ಮಾಡ್ತಾರೆ. ಈ ಟ್ಯಾಂಪ್ರಿಂಗ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಇದು ಕೆಟ್ಟದಂತ, ಇದರಿಂದ ಗಾಡಿ ಏನು ಕೆಟ್ಟದಲ್ಲ, ಗಾಡಿ ಚೆನ್ನಾಗಿರುತ್ತೆ. ಗಾಡಿ ನಿಮಗೆ ಮೆಕ್ಯಾನಿಕಲಿ ಪರ್ಫೆಕ್ಟ್ ಇದೆ ಅಂತ ಅರ್ಥ, ಬೇರೆ ಏನೂ ಪ್ರಾಬ್ಲಮ್ ಇರೋದಿಲ್ಲ. ನಿಮಗೆ ಒಳ್ಳೆ ಡೀಲಿಗೆ ಬಂತ ತೊಗೋಬೋದು, ನಾಟ್ ಎನ್ ಇಶ್ಯೂ. ಬಟ್ ಸರ್ವಿಸ್ ಹಿಸ್ಟ್ರಿನಲ್ಲಿ ಆ ಗಾಡಿನಲ್ಲಿ ಮೆಕ್ಯಾನಿಕಲ್ ಪಾರ್ಟ್ಸು ಕೆಲವು ಮೇಜರ್ಗಳು ಇತ್ತಿಷ್ಟು ಟೈಮ್ ಅಂತ ಇರುತ್ತೆ. 80,000ಕ್ಕೆ, 90,000ಕ್ಕೆ, 70,000ಕ್ಕೆ, 1,00,000ಕ್ಕೆ ಚೇಂಜ್ ಮಾಡಲೇಬೇಕು ಅಂತಲೇ ಇರುತ್ತೆ. ಅದು ಆಗಿದೆಯಾ ಇಲ್ವಂತ ಗೊತ್ತೇ ಆಗಲ್ಲ. ಉದಾಹರಣೆಗೆ ಈ ಕೆಲವೊಂದು ಟಾಟಾ ಆಗಿರಲಿ, ಮಹೇಂದ್ರ ಆಗಿರಲಿ, ಅಥವಾ ನಮ್ಮ ಟೊಯೋಟೋ ಆಗಿರಲಿ, ಈ ಗಾಡಿಗಳೆಲ್ಲ ಹೆಂಗೆ ಅಂತ ಹೇಳಿದ್ರೆ 1.5 ಲಕ್ಷ, 2 ಲಕ್ಷ, 2.5 ಲಕ್ಷ, 3 ಲಕ್ಷ ಹಿಂಗೆ ಲಕ್ಷಾಂತರ ಕಿಲೋಮೀಟರ್ಗಳು ಓಡಿಸ್ತಾ ಇರ್ತಾರೆ. ಅದು ಸೇಲ್ ಮಾಡೋ ಟೈಮಲ್ಲಿ ಏನು ಮಾಡ್ತಾರೆ, ಟ್ಯಾಂಪ್ರಿಂಗ್ ಮಾಡಿಬಿಟ್ಟು 1 ಲಕ್ಷಕ್ಕೆ, 1 ಲಕ್ಷಕ್ಕೆಲ್ಲ ಇಳಿಸ್ಬಿಡ್ತಾರೆ. ಜನರಲ್ ಸರ್ವಿಸ್ ಮಾಡಿ ಟಿಂಕರಿಂಗ್ ಪೇಂಟಿಂಗ್ ಎಲ್ಲ ಮಾಡಿ ಇಟ್ಬಿಡ್ತಾರೆ, ಯಾಮಾರಿಸ್ಬಿಡ್ತಾರೆ. ಆ ಗಾಡೀಲಿ ಎಷ್ಟೊಂದು ಪಾರ್ಟ್ಸ್ಗಳೆಲ್ಲ ಹೋಗೋದೆಲ್ಲ ಇರುತ್ತೆ, ಇನ್ನೇನು ಆಗಲೋ ಈಗಲೋ ನಂಗೆ ಇರ್ತದೆ. ಸೊ ಜನರಲ್ ಸರ್ವಿಸ್ ಮಾಡ್ಸೋಕೆ ಗೊತ್ತಾಗಲ್ಲ, ಏನಿಲ್ಲ. ಒಂದು 500 ಕಿಲೋಮೀಟ್ರ್ ಓಡಿಸೋವರೆಗೂ ನಮಗೇನೂ ಗೊತ್ತಾಗಲ್ಲ. ಓಡಿಸೋದ ಮೇಲೆ ಗೊತ್ತಾಗೋಕ್ಕೆ ಶುರು ಆಗ್ಬಿಡುತ್ತೆ. ಆಮೇಲೆ ನೀವು ಸರ್ವಿಸ್ ಹಿಸ್ಟ್ರಿ ಅವಾಗ ಓದೋಕ್ಕೆ ಶುರು ಮಾಡ್ತೀರ. ಅವಾಗ ಓದೋಕ್ಕಿಂತ ಸರ್ವಿಸ್ ಹಿಸ್ಟ್ರಿನ ಮೊದಲೇ ಓದಬೇಕು. ಸರ್ವಿಸ್ ಹಿಸ್ಟ್ರಿ ಅಂತ ಹೇಳಿದ್ರೆ, ಆ ಗಾಡಿ ತೊಗೊಂಡಾಗಿಂದ ಸ್ಟಿಲ್ ಇಲ್ಲಿವರೆಗೂ ಕೂಡ ಆಥೋರೈಸ್ ಡೀಲರ್, ಅಂದರೆ ಯಾರೀಗ ಟೊಯೋಟೋ ಅಂದರೆ ಟೊಯೋಟೋ ಸರ್ವಿಸ್ ಸೆಂಟ್ರಲ್ಲೇ ಆ ಗಾಡಿ ಸರ್ವಿಸ್ ಆನ್ ಟೈಮ್ ಆಗ್ತಾಯಿದೆಯಾ, ಪ್ರತಿ 10,000 ಕಿಲೋಮೀಟ್ರಿಗೆ ಆಗ್ತಾಯಿದೆಯಾ, ಏನೇನು ಪಾರ್ಟ್ಸ್ಗಳು ಯಾವಾಗ ಚೇಂಜ್ ಮಾಡಿದ್ದಾರೆ, ಇದೆಲ್ಲನೂ ಕೂಡ ಅದರಲ್ಲಿ ಇರುತ್ತೆ. ಅದನ್ನೇ ಡೂಪ್ಲಿಕೇಟ್ ಮಾಡ್ತಾರೆ, ಅದು ಬೇರೆ ವಿಷಯ. ಬಟ್ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ, ಅದನ್ನು ಓದೋದನ್ನ ಕಲಿಬೇಕು. ಈಗ ಉದಾಹರಣೆಗೆ ನಿಮಗೆ 2016ನೇ ಇಸ್ವಿಯಲ್ಲಿ ತೊಗೊಂಡಿರೋಂತಹ ಕ್ರಿಸ್ಟಾ ವೆಹಿಕಲ್ಲು 2024ವರೆಗೂ ಮೇಂಟೈನ್ ಮಾಡಿರ್ತಾರೆ. 2026ರಲ್ಲೂ ಜನರಲ್ ಸರ್ವಿಸ್ ಆಗಿರ್ತದೆ. ಇನ್ನು ಮಧ್ಯೆ 2025ರಲ್ಲಿ ಆ ಗಾಡಿಗೆ ಸರ್ವಿಸೇ ಆಗಿರಲ್ವ, 1 ವರ್ಷ ಆ ಗಾಡಿ ಏನೂ ಮಾಡೇ ಇರಲ್ವ. ಅಟ್ಲೀಸ್ಟ್ ಒಂದು ಜನರಲ್ ಸರ್ವಿಸ್ ಆದರೂ ಮಾಡಿಸಿರ್ತಾರಲ್ವ, ಅದು ಅದರಲ್ಲಿಲ್ಲ ಅಂತ ಹೇಳಿದ್ರೆ ಮೇ ಬಿ ಆ ಒಂದು ವರ್ಷದಲ್ಲಿ ಆ ಗಾಡಿಗೆ ಏನಾದರೂ ಒಂದು ಆಗಿರಬಹುದು, ಇಂಪ್ಯಾಕ್ಟ್ ಆಗಿರಬಹುದು. ಅದನ್ನು ಸರ್ವಿಸ್ ಸೆಂಟರ್ ಬಿಟ್ಟರೆ ನೆಕ್ಸ್ಟ್ ಇಯರ್ ಅದನ್ನ ಸೇಲ್ ಮಾಡ್ತಾಯಿದ್ದೀನಿ, ಸರ್ವಿಸ್ ರೆಕಾರ್ಡಲ್ಲಿ ಅದೆಲ್ಲ ಎಂಟ್ರಿ ಆಗುತ್ತೆ ಅಂತಲೂ ಇರಬಹುದು. ಅದನ್ನ ಅವಾಯ್ಡ್ ಮಾಡಿ ಬೇರೆ ಕಡೆನೂ ತೋರಿಸ್ಬಹುದು. ಅಥವಾ ಆ ಗಾಡಿಗೆ ಡ್ಯಾಮೇಜ್ ಆಗಿರಬಹುದು, ಮೇಜರ್ ಡ್ಯಾಮೇಜ್ ಆಗಿ ಇನ್ಶೂರೆನ್ಸ್ ಕ್ಲೈಮ್ ಮಾಡಿದ್ರೆ ಜಾಸ್ತಿ ಆಗಬಹುದು. ಅಥವಾ ನಾನು ಆ ಗಾಡಿನ ಸೆಲ್ ಮಾಡ್ತಿದ್ದೀನಿ, ಇವಾಗ ಇದು ಇಷ್ಟರಲ್ಲಿ ಇರ್ತದೆ, ಆಮೇಲೆ ಗಾಡಿಗೆ ಒಳ್ಳೆ ವ್ಯಾಲ್ಯೂ ಸಿಗಲ್ಲ ಅಂಥೇಳಿ ಲೋಕಲಲ್ಲೇ ಟಿಂಕರಿಂಗು, ಪೇಂಟಿಂಗು, ಟಚಪ್ ಎಲ್ಲ ಮಾಡಿಬಿಟ್ಟು ಎಸ್ಕೇಪು ಆಗಿರ್ಬೋದು, ಸ್ಕಿಪ್ಪು ಮಾಡಿರ್ಬೋದು. ಅಥವಾ ರಿಯಲ್ ಜೆನ್ಯೂನ್ ರೀಸನ್ನೇ ಇರಬಹುದು. ಸಮ್ಟೈಮ್ಸ್ 2025ರಲ್ಲಿ ಆ ವ್ಯಕ್ತಿಗೆ ಏನೋ ಸಮಸ್ಯೆ ಆಗಿರ್ಬೋದು, ಆರೋಗ್ಯ ಸಮಸ್ಯೆನೋ, ಇಲ್ಲ ಕಾಲು ಮುರಿದೈತೆ, ಕೈ ಮುರಿದು, ಬೇರೆ ಏನೋ ಆಗಿರ್ಬೋದು. ಹಂಗಾಗಿ ಗಾಡಿ ಎತ್ತಿಲ್ದೇನೂ ಇರಬಹುದು, ಇದನ್ನು ಕೂಡ ಏನೋ ಇರಬಹುದು. ಸೊ ಇದೆಲ್ಲನೂ ಕೂಡ ಆಗುತ್ತೆ. ಬಟ್ 50-50ನೇ ಇರುತ್ತೆ, ಚಾನ್ಸಸ್ 50-50 ಖಂಡಿತ ಇರುತ್ತೆ. ನೀವು ಓಡಿಸ್ಲಿ ಅಂದರೂ ವರ್ಷಕ್ಕೆ ಒಂದು ಸಲ ನೀವು ಜನರಲ್ ಸರ್ವಿಸ್ ಮಾಡಿಸಲೇಬೇಕು. ಬಿಕಾಸ್ ಅದರಲ್ಲಿ ಎಷ್ಟೊಂದು ಲೂಬ್ರಿಕೇಷನ್ಸು, ವೇರ್ ಆ್ಯಂಡ್ ಟೇರ್ಗಳು, ಇವೆಲ್ಲ ಮೈಂಟೆನೆನ್ಸ್ ಖಂಡಿತ ಇದೆ ಇರ್ತಾರೆ. ನೀವು ಗಾಡಿ ಓಡಿಸ್ಲಿಲ್ಲ ಅಂದ್ರೆ, ತುಂಬ ಜನ ಹೇಳ್ತಾರೆ 10,000 ಕಿಲೋಮೀಟ್ರ್ ಓಡಿಸಿದ್ರೆ ಮಾತ್ರ ಸರ್ವಿಸ್ ಮಾಡಿಸ್ಬೇಕಂತ. ಹಾಗೇನಿಲ್ಲ. ಯಾಕಂದರೆ ವೆಸ್ಪಾಸಿಟಿ ಅನ್ನೋದು ನಮ್ಮದು ಲಿಕ್ವಿಡ್ಗಳಿಗೆ ಒಂದಿಷ್ಟು ಟೈಮ್ ಅಂತ ಇರುತ್ತೆ. ಅದು ಯಾವುದೇ ಆಗಿರಲಿ, ಮಾಮೂಲಿ ಕೂಲೆಂಟ್ ಆಗಿರಲಿ, ಮಾಮೂಲಿ ಇಂಜಿನ್ ಆಯಿಲ್ ಆಗಿರಲಿ, ಸ್ಟೇರಿಂಗ್ ಆಯಿಲ್ ಆಗಿರಲಿ, ಬ್ರೇಕ್ ಆಯಿಲ್ ಆಗಿರಲಿ, ಎಲ್ಲದಕ್ಕೂ ಒಂದಿಷ್ಟೊಂದು ಲಿಮಿಟ್ಸ್ ಇರುತ್ತೆ. ಸೊ ಅದೆಲ್ಲನೂ ಕೂಡ ಆನ್ ಟೈಮ್ ಸರ್ವಿಸ್ ಆಗಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಅದ್ರದ್ದು ಕ್ವಾಲಿಟಿ ಹೊರಟೋಗುತ್ತೆ, ಅದರ ಡೆನ್ಸಿಟಿ ಹೊರಟೋಗುತ್ತೆ. ಆವಾಗ ಪ್ರಾಬ್ಲಮ್ ಆಗ್ಬೋದು, ಬ್ರೇಕ್ ಡೌನ್ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಇವೆಲ್ಲ ಮಾಡಿಸಿರ್ಲಿಕ್ಕಿಲ್ಲ. ಇದಾಗಿದೆ, ತುಂಬ ಕೇಸಸ್ಗಳನ್ನ ನಾನು ನೋಡಿದ್ದೀನಿ. ಎಲ್ಲೋ ಮಧ್ಯದಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿ ಬಿಟ್ಬಿಟ್ಟು ಸ್ಕಿಪ್ ಮಾಡಿಸಿ ಬೇರೆ ಕಡೆ ಮಾಡಿಸಿ ತೊಗೊಂಬಂದು ಟಿಂಕರಿಂಗ್ ಪೇಂಟಿಂಗ್ ಎಲ್ಲ ಹೊಡೆದು ಮಾರಾಟನೂ ಮಾಡಿದ್ದಾರೆ. ಯಾಕಂದರೆ ತುಂಬ ಜನ ಸರ್ವಿಸ್ ಹಿಸ್ಟ್ರಿನ ಓದ್ತಾರೆ. ಆ್ಯಕ್ಚುಲಿ ನಾನು ಯಾರಿಗೆ ನಿಮಗೆ ಕಾರ್ನ ಖರೀದಿ ಮಾಡಬೇಕು ಅಂತಿದ್ರು, ಎಸ್ಪೆಷಲಿ ಔಟ್ಸೈಡ್ ಆಫ್ ಕರ್ನಾಟಕ ತೊಗೋಬೇಕು ಅಂತಿದ್ರು, ಇಲ್ಲಾದರೂ ಸರಿ ಎಲ್ಲರೂ ಸರಿನೇ, ಸರ್ವಿಸ್ ಹಿಸ್ಟ್ರಿನ ಇಂಚು ಓದಬೇಕು. 1 ಅವರ್ ಹಿಡಿತದೆ ಆ್ಯಕ್ಚುಲಿ. ಇವನ್ ನೀವೇನೋ 16-17 ಇಸ್ವಿ ಮಾಡೋದನ್ನ ತೊಗೊಂಡಿದ್ರೆ ಅದನ್ನು ನೀಟಾಗಿ ಡಿಟೇಲಿಂಗಾಗಿ ಓದಬೇಕು. ನಿಮ್ಗೆ ಗೊತ್ತಿಲ್ವಾ, ಅದೇನೋ ಒಂದು ಪಾರ್ಟ್ಸ್ ಇರುತ್ತೆ, ಆ ಪಾರ್ಟ್ಸ್ನ ಗೂಗಲ್ ಮಾಡಬೇಕು. ಏನೋ ಒಂದು, ಈಗ ಟೈಮಿಂಗ್ ಬೆಲ್ಟ್ ಅಂತ ಇರುತ್ತೆ. ಟೈಮಿಂಗ್ ಬೆಲ್ಟಾ, ಏನಿದು ಬೆಲ್ಟು? ನೋಡೋಕೆ ತುಂಬ ಸಿಂಪಲಾಗಿರ್ತದೆ, ಒಳ್ಳೆ ರಬ್ಬರ್ ಬ್ಯಾಂಡ್ ಥರ ಇರ್ತದೆ. ಈ ಟೈಮಿಂಗ್ ಬೆಲ್ಟು ತುಂಬ ಇಂಪಾರ್ಟೆಂಟ್ ಕೀ ರೋಲ್ನ ಪ್ಲೇ ಮಾಡುತ್ತದು. ನಮ್ಮ ಇಂಜಿನ್ ಚಕ್ರಗಳಿಗೆ ಎಷ್ಟು ಕೆಲಸ ಮಾಡುತ್ತೆ ಅಂದರೆ, ಅದೊಂಥರ ಏನಂತರ ಇನ್ಫಿನಿಟಿ ಥರ ಕೆಲಸ ಮಾಡುತ್ತೆ, ಅಷ್ಟು ಬೆನಿಫಿಟ್. ಬಟ್ ನೋಡೋಕೆ ತುಂಬ ಸಿಂಪಲ್. ಅದನ್ನು ಚೇಂಜ್ ಮಾಡಬೇಕು ಇಂದಿಷ್ಟು ವರ್ಷ ಆದಮೇಲೆ. ಎಕ್ಸಾಂಪಲ್ ಹತ್ರ ಈ ಥರ ತುಂಬ ಇರುತ್ತೆ, ತುಂಬ ಪಾರ್ಟ್ಸ್ಗಳು ಇರ್ತದೆ. ಇದೆಲ್ಲ ಏನೇನು ಮಾಡೋರೆ ಇದು ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಗೂಗಲ್ ಮಾಡಿ, ಟಕ್ಕಂತ ಗೂಗಲ್ ಮಾಡಬೇಕು. ಅದೇನೋ ಪಾರ್ಟ್ಸ್ ನೇಮ್ ಹಾಕಿರ್ತಾರಲ್ಲಿ ತೆಗೆದು ತಕ್ಕಂತೆ ಗೂಗಲ್ಗೆ ಹಾಕ್ಬೇಕು, ನೋಡಬೇಕು ಇದೆಲ್ಲ ಯಾವಾಗ ಚೇಂಜ್ ಮಾಡ್ರೆ, ಏನಕ್ಕೆ ಚೇಂಜ್ ಮಾಡ್ರು ಗೊತ್ತಾಗಬೇಕು. ಗ್ಲಾಸ್ ಡೋರ್ ಹೊಡೆದೋಗಿದೆ, ಏನಕ್ಕೆ ಹೊಡೆದೋಗಿದ್ದಾರೆ, ಇನ್ಶೂರೆನ್ಸ್ ಕ್ಲೈಮ್ ಆಗಿದೆ ಕೂಡ ಅವ್ರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಇದು ಗೊತ್ತಿರಲಿ. ಜನರಲ್ ಸರ್ವಿಸಲ್ಲಿ ನಿಮ್ಗೆ ಇನ್ಶೂರೆನ್ಸ್ ಬರೋಲ್ಲ, ಅದು ಸಣ್ಣ ಪುಟ್ಟಕ್ಕೆಲ್ಲ ಬರೋದ್ರಲ್ಲಿ ನಿಮಗೆ ಲೈಟು ಗೀಟು ಆ ಥರದ್ದೆಲ್ಲ ಬರೋದಿಲ್ಲ.
ನಿಮಗೆ ಇನ್ಶೂರೆನ್ಸ್ದಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ತಿಂಗಳು ನೋಡಿ ನೀವು ಫಸ್ಟು ಏನೇನು ಚೇಂಜ್ ಮಾಡಿದ್ರೆ ಏನೇನು ಯೂಸ್ ಮಾಡಿದ್ದಾರೆ. ವಿಂಡ್ಶೀಲ್ಡ್ ಹೊಡೆದೋಯ್ತಾ, ಏನಕ್ಕೆ ಹೊಡೆದೋಯ್ತು, ವಿಂಡ್ಶೀಲ್ಡ್ ಮಾಮೂಲಿಯಾಗಿ ಹೊಡೆದೋಗುತ್ತೆ. ಯಾಕಂದ್ರೆ ತೆಂಗು ಬಿದ್ದರು, ಮಕ್ಕಳು ಕಲ್ಲು ಎತ್ತಾಕ್ರೂ ಹೊಡೆದೋಗುತ್ತೆ. ಹಂಗೆ ಹೊಡೆದೋಗಿರಲ್ಲಿ ನೋಡಬೇಕು, ಅದು ಮೆನ್ಷನ್ ಮಾಡಿ. ಬರೀ ವಿಂಡ್ಶೀಲ್ಡ್ ಚೇಂಜ್ ಮಾಡಿದಾರಾ, ಹಂಗಾರೆ ಏನಾದರೂ ಜೆನ್ಯೂನ್ ರೀಸನ್ ಇರುತ್ತೆ. ವಿಂಡ್ಶೀಲ್ಡ್ ಜೊತೆಗೆ ರಬ್ಬರ್ಗಳು ಅಥವಾ ಡೆಂಟ್ ಆಗಿರುವಂಥದ್ದು, ಪೇಂಟಿಂಗು, ಟಿಂಕ್ರಿಂಗ್ ಇದೆಲ್ಲ ಆಗಿದೆಯಾ ಚೆಕ್ ಮಾಡಿ. ಡೋರ್ ಪೇಂಟ್ ಅಂತ ಮೆನ್ಷನ್ ಮಾಡಿರ್ತಾರೆ. ಡೋರ್ ಪೇಂಟ್ಗೆ ಇನ್ಶೂರೆನ್ಸ್ ಈ ಸಸ್ಪೆನ್ಷನ್ ಯಾವಾಗ ಚೇಂಜ್ ಮಾಡಿದ್ರು ಇದನ್ನು ಚೆಕ್ ಮಾಡಬೇಕಾಗತ್ತೆ. ಈಗ ಸಮ್ಟೈಮ್ಸ್ ಈಗ ರೇರ್ ವೀಲ್ ಡ್ರೈವ್ ಇರ್ತದೆ. ಈಗ MPV ಆಗಿರಲಿ, ಪ್ರಾಪರ್ SUV ಗಾಡಿಗಳೆಲ್ಲ ಆ್ಯಕ್ಚುಲಿ ರೇರ್ ವೀಲ್ ಡ್ರೈವೇ ಬರ್ತದೆ. ಸ್ಕಾರ್ಪಿಯೋ, ಸಫಾರಿ, ಇದು ಫಾರ್ಚುನರು, ಇನೋವಾ ಇವೆಲ್ಲ ರೇರ್ ವೀಲ್ ಡ್ರೈವ್ಗಳೇ ಇವಾಗ ಇರೋದು. ಸೊ ಈ ಥರ ಗಾಡಿಗಳಲ್ಲೆಲ್ಲ ಹಿಂದೆ ಇರ್ತದೆ. ನಿಮಗೆ ಹಿಂದೆಯಿಂದ ಗಾಡಿಗೆ ಶಕ್ತಿ ಬರೋದು, ಎನರ್ಜಿ ಬರೋದು, ರೊಟೇಟ್ ಆಗೋದು. ಸೊ ಅದೆಲ್ಲ ಏನೇನು ಚೇಂಜ್ ಮಾಡಿದ್ದಾರೆ, ಬುಷ್ ಚೇಂಜ್ ಮಾಡಿದಾರಾ, ಆಮೇಲೆ ಬಾಲ್ ಜಾಯಿಂಟ್ ಚೇಂಜ್ ಮಾಡಿದಾರಾ, ಆಮೇಲೆ ನಿಮಗೆ ಇಲ್ಲಿ ಟೀ ಬೆಲ್ಟ್ ಚೇಂಜ್ ಮಾಡಿದಾರಾ, ಪ್ರತಿಯೊಂದೂ ಕೂಡ ನೀವು ನೀಟಾಗಿ ಗಮನಿಸಬೇಕು, ಓದಬೇಕು. ಸರ್ವಿಸ್ ಹಿಸ್ಟ್ರಿ ಇದೆ ಅಂದ ಮಾತ್ರಕ್ಕೆ ಅಪ್ ಟು ಡೇಟ್ ಇರುತ್ತೆ, ಇಲ್ಲ ಅಂತಲ್ಲ. ಅದರಲ್ಲಿ ಏನೇನು ಚೇಂಜ್ ಮಾಡಿದ್ದಾರೆ ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಇದು ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನೀವೊಂದು 500-600 ಕಿಲೋಮೀಟ್ರ್ ಓಡಿಸೋಷ್ಟೊತ್ತಿಗೆ ಗಾಡಿನಲ್ಲಿ ಒಂದೊಂದೇ ಸಮಸ್ಯೆಗಳು ಶುರುವಾಗುತ್ತೆ. ಅದು ನಿಮಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಯಾಕಂದರೆ ನಿಮಗೆ ಯಾವ ಥರ ಬೇಕಾದ್ರೂ ಸ್ಕ್ಯಾಮ್ ಆಗೋ ಚಾನ್ಸಸ್ ಇರುತ್ತೆ, ಯಾವ ಥರ ಬೇಕಾದ್ರೂ ಆಗಬಹುದು. ಬಟ್ ನೀವು ತಲೆ ಮತ್ತು ಬ್ರೈನ್ ಕರೆಕ್ಟಾಗಿ ಇಟ್ಕೋಬೇಕು. ನಾನು ನಿಮಗೆ ಎಷ್ಟೋ ವಿಡಿಯೋಗಳು ಹೇಳಿದ್ದೀನಿ, ನೀವು ದುಡ್ಡನ್ನು ಕೊಡೋವರೆಗೂ ಅಷ್ಟೇ ನಿಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಒಂದು ಸಲ ದುಡ್ಡು ಕೊಟ್ಟ ಮೇಲೆ ಅವ್ರ ಅಕೌಂಟ್ಗೆ ಹೋದ್ಮೇಲೆ ಬಿಟ್ಬಿಡಿ. ಅದ್ರಲ್ಲಿ 50-50. ನಿಮಗೆ ಒಳ್ಳೆ ಗಾಡಿನೂ ಸಿಗಬಹುದು, ಅಥವಾ ಪ್ರಾಬ್ಲಮ್ಸ್ ಕೊಡುವಂಥ ಗಾಡಿಗಳು ಸಿಗಬಹುದು, ಅಥವಾ ಇವಾಗ ಕೊಡಿದಾಗ ಮುಂದೂ ಕೊಡ್ಬೋದು. ಅಟ್ಲೀಸ್ಟ್ ನೀವು ತೊಗೊಳ್ಳೋಂಥ ಗಾಡಿ ಒಂದು 2-3 ವರ್ಷ ನಿಮಗೆ ಚೆನ್ನಾಗಿ ಅಟ್ಲೀಸ್ಟ್ ನಿಮಗೆ ಲೈಫ್ ಕೊಡಬೇಕು ಅಂತ ನನ್ನ ಅನಿಸಿಕೆ. ಅಷ್ಟು ಥರ ಆ ಗಾಡಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ. ಇದು ನೀವು ಮಾಡಬೇಕಾಗಿರುವಂಥ ಮೇಜರ್ ಕೆಲಸ. ಸರ್ವಿಸ್ ಹಿಸ್ಟ್ರಿ ಇರಲ್ಲ. ಸಮ್ಟೈಮ್ಸ್ ನಿಮ್ಗೆ ಗಾಡಿ ಇಷ್ಟ ಆಯಿತು, ಎಲ್ಲನೂ ಇಷ್ಟ ಆಯಿತು, ಬಟ್ ಸರ್ವಿಸ್ ಹಿಸ್ಟ್ರಿ ಇರಲ್ಲ. ಹಾಗಾದ್ರೆ ಆ ಗಾಡಿನ ತೊಗೋಬಾರ್ದಾ? ಖಂಡಿತ ತೊಗೋಬೋದು. ಸರ್ವಿಸ್ ಹಿಸ್ಟ್ರಿ ಇಲ್ಲದಿರೋ ಗಾಡಿಗಳು ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಅದು ಕೂಡ ಟ್ಯಾಂಪರಿಂಗ್ ಆಗಿರುತ್ತೆ, ಅದರಲ್ಲೂ ಕೂಡ ಮೆಕ್ಯಾನಿಕಲ್ ಇಶ್ಯೂಸ್ ಇರ್ತದೆ, ಇದರಲ್ಲೂ ಕೂಡ ಮೆಕ್ಯಾನಿಕಲ್ ಇಶ್ಯೂಸ್ ಇರುತ್ತೆ, ಅದರಲ್ಲೂ ಎಲೆಕ್ಟ್ರಿಕಲ್ ಇಶ್ಯೂಸ್ ಇರುತ್ತೆ, ಇದರಲ್ಲೂ ಎಲೆಕ್ಟ್ರಿಕಲ್ ಇಶ್ಯೂಸ್ ಇರುತ್ತೆ, ಅದರಲ್ಲೂ ಸಸ್ಪೆನ್ಷನ್ ಇಶ್ಯೂ ಇರುತ್ತೆ. ಎಲ್ಲದರಲ್ಲೂ ಸೇಮ್. ಅದು ಸರ್ವಿಸ್ ಹಿಸ್ಟ್ರಿ ಅಂದರೆ ನಿಮಗೆ ಪ್ರಾಪರ್ ಆಥರೈಸ್ಡ್ ಡೀಲರ್ ಹತ್ರ ಮಾಡಿಸಿರ್ತಾರೆ. ಟೊಯೋಟಾ, ಮಹೇಂದ್ರಲ್ಲಿ ಮಾಡಿಸಿರ್ತಾರೆ, ಇವರು ಲೋಕಲ್ ಮಾಡಿಸಿರ್ತಾರೆ. ಸೊ ಯಾರೇನೋ ಸತ್ಯ ಅಲ್ಲ, ಯಾರು ಸುಳ್ಳಲ್ಲ. ಬಟ್ ನೀವು ಪ್ರೈಸ್ ನೆಗೋಷಿಯೇಟ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ನಿಮಗೆ. ಬಟ್ ಇದರಲ್ಲಿ ನೀವು ಪ್ರೈಸ್ ನೆಗೋಷಿಯೇಟ್ ಮಾಡಲ್ಲ. ಮಾತು ಸರ್ವಿಸ್ ರೆಕಾರ್ಡ್ ಇದೆ, ಅಪ್ ಟು ಅಂತಿರ್ತಾರೆ. ಸೊ ಇದರಲ್ಲಿ ನೀವು ಏನು ಮಾಡೋಕ್ಕಾಗಲ್ಲ, ಬಟ್ ಇದರಲ್ಲಿ ನೀವು ಮಾಡ್ಬೋದು. ಹಾಗಾಗಿ ನೀವು ನೀಟಾಗಿ ಕೂತ್ಕೊಂಡು ನೀಟಾಗಿ ಇನ್ಸ್ಪೆಕ್ಷನ್ ಮಾಡಿ. ಫಸ್ಟು ಕೂತ್ಕೊಂಡು ಗಾಡಿ ಒಳಗಡೆ ಕೂತ್ಕೊಂಡು ನಿಮಗೆ ಗಾಡಿ ಎಲ್ಲ ನೋಡಿದ್ರಿ, ಓಡಿಸಿದ್ರಿ, ಸರ್ವಿಸ್ ಹಿಸ್ಟ್ರಿ ಓದ್ರಿ. ಸರ್ವಿಸ್ ಹಿಸ್ಟ್ರಿನ ಓದಿದ ಮೇಲೆ ಒಂದು ಸಲ ಕಾರ್ ಡ್ರೈವ್ ಮಾಡಿ. ಇದು ನಾನು ನಿಮಗೆ ಏನಂತೀನಿ, ಸಜೆಷನ್ ಅಂತ ಅಂದ್ಕೊಳ್ಳಿ. ಸರ್ವಿಸ್ ಹಿಸ್ಟ್ರಿ ಇಲ್ಲದೇ ಒಂದು ಸಲ ಗಾಡಿ ಓಡಿಸಿ, ಯಾವುದೇ ಆಗಿರಲಿ. ಒಂದು ದೊಡ್ಡ ರೈಡೇ ಓಡಿ ಬನ್ನಿ, ಒಂದು 2-3 ಕಿಲೋಮೀಟ್ರ್ ಬೇಕಾದ್ರೆ ನೀವೇ ಡೀಸೆಲ್ ಪೆಟ್ರೋಲ್ ನೀವೇ ಹಾಕೊಂಡು ಹೋಗಿ, ನಾಟ್ ಎನ್ ಇಶ್ಯೂ. ಇವಾಗ ನೀವು 200-300 ಮಕ್ಕ ನೋಡೋಕೆ ಹೋಗ್ಬಿಡಿ. ಅವರ ಟ್ರಯಲ್ ಕೊಡ್ತಾರೆ ಅಂದ್ಬಿಟ್ಟು ಹಿಂಗೆ ಹೋಗ್ಬಿಟ್ಟು ಕರ್ಕೊಂಡ್ಬಂದು ಬಿಟ್ಬಿಡ್ತಾರೆ. ಅದೇನು ಹೊಸ ಗಾಡಿ ತಟ್ಟೈತ. ನೀವೆಲ್ಲ ಚೆನ್ನಾಗಿ ಓಡಾಡ್ಸ್ಕೊಂಬಿಟ್ಟು ಟ್ರಾಫಿಕಲ್ಲಿ ಓಡಿಸಿ, ಸ್ವಲ್ಪ ಸ್ಪೀಡಲ್ಲಿ ಓಡಿಸಿ, ಗ್ರೌಂಡಲ್ಲಿ ಓಡಿಸಿ, ರಿವರ್ಸ್ ತೆಗೀರಿ ಗಾಡಿ. ರಿವರ್ಸ್ ತೆಗಿಬೇಕಾದ್ರೆ ನಿಮ್ಗೆ ಎಷ್ಟೊಂದು ನಾಲೆಜ್ ಸಿಗುತ್ತೆ. ಆ್ಯಕ್ಚುಲಿ ನೀವು ಫಸ್ಟ್ ಗೇರ್ನ ಟಕ್ಕಂತ ತೆಗೆದು ಸೆಕೆಂಡ್ ತೆಗೆದು ನೀವು 3rd ಗೇರಲ್ಲಿ ಚೆಕ್ ಮಾಡ್ಬೋದು. ಕ್ಲಚ್ದು ಈ ಕತೆ ಏನು ಅಂತ 3rd ಗೇರಲ್ಲಿ ಗೊತ್ತಾಗುತ್ತೆ. ಆ್ಯಕ್ಚುಲಿ ತುಂಬ ಜನಕ್ಕೆ ಗೊತ್ತಿಲ್ಲ. ಅದು ನೆಕ್ಸ್ಟ್ ವಿಡಿಯೋ ಯಾವಾಗನೇ ಹೇಳ್ತೀನಿ. ರಿವರ್ಸ್ ತೆಗಿಬೇಕಾದ್ರೂ ಗೊತ್ತಾಗುತ್ತೆ, ನಿಮ್ಮ ಬೈಟಿಂಗ್ ಪಾಯಿಂಟಲ್ಲಿ ಗೊತ್ತಾಗುತ್ತೆ. ಕ್ಲಚ್ಚು ಮತ್ತು ಬ್ರೇಕ್ದು ಕ್ಯಾಲಿಬ್ರೇಷನ್ ಏನು ಮಾಡಿರುತ್ತೆ ಗೊತ್ತಾಗ್ಬಿಡ್ತದೆ. ಸೊ ಈ ಥರ ಎಷ್ಟೋ ವಿಷಯದಲ್ಲಿ ನೀವು ಮೆಕ್ಯಾನಿಕಲ್ ಚೆಕ್ ಮಾಡ್ಬೋದು, ನೀವೇ ಮಾಡ್ಬೋದು. ಅದಕ್ಕೇನೇನೋ ಅವಶ್ಯಕತೆ ಏನಿಲ್ಲ. ಬಟ್ ನಿಮ್ಗೆ ಗೊತ್ತಿಲ್ಲ ಅಂದರೆ ಇನ್ನೊಬ್ರದ್ದು ಹೆಲ್ಪ್ ತೊಗೊಂಡ್ರೆ ಬೆಟರ್ ಆಪ್ಷನ್. ಸೊ ಇದೆಲ್ಲ ಡ್ರೈವ್ ಮಾಡ್ಕೊಂಡು ಬಂದಮೇಲೆ ನೀಟಾಗಿ ಕೂತ್ಕೊಂಡು ಡಾಕ್ಯುಮೆಂಟ್ಸಲ್ಲಿ ನೋಡ್ಕೊಳ್ಳಿ. ಫಸ್ಟು ಸರ್ವಿಸ್ ಹಿಸ್ಟ್ರಿ ಓದೋಕ್ಕಿಂತ ಮುಂಚೆ ಗಾಡಿ ಏನಾರ ಫೈನಾನ್ಸಲ್ಲಿ ಇದೆಯಾ, ಹೈಪಥೆಂಟಿಕೇಷನ್ ಕ್ಯಾನ್ಸಲ್ ಆಗಿದೆಯಲ್ಲ ಚೆಕ್ ಮಾಡ್ಕೊಳ್ಳಿ. ಇನ್ಶೂರೆನ್ಸ್ ಎಲ್ಲಿವರೆಗಿದೆ ಚೆಕ್ ಮಾಡ್ಕೊಳ್ಳಿ. ಗಾಡಿದು ಪರಿವಾಹನಲ್ಲಿ ಚೆಕ್ ಮಾಡಿ. ಮತ್ತು ಅದರದ್ದು ಡೆಲ್ಲಿ ಟ್ರಾಫಿಕ್ದು ಆ್ಯಪ್ ಇರುತ್ತೆ, ಅದರಲ್ಲೂ ಸಲ ಹೋಗಿ ಚೆಕ್ ಮಾಡಿ. ಎಲ್ಲ ಕ್ಲಿಯರ್ ಇದೆ, ನಿಮಗೆ ಡಾಕ್ಯುಮೆಂಟೇಷನ್ಸ್ ಏನೂ ಪ್ರಾಬ್ಲಮ್ಸ್ ಇಲ್ಲ, ಗಾಡಿನೂ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ಹೇಳಿದ್ರೆ ಈಗ ಸರ್ವಿಸ್ ಹಿಸ್ಟ್ರಿ ಓದೋಕ್ಕೆ ಕೂತ್ಕೊಳ್ಳಿ. ಸರ್ವಿಸ್ ಹಿಸ್ಟ್ರಿ ಓದೋಕ್ಕೆ ಕೂತ್ಕೊಂಡ್ಮೇಲೆ ನೀಟಾಗಿ ಬನ್ನಿ. ನಿಮಗೆ ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಡೌಟ್ ಬರುತ್ತೆ. ಆ ಡೌಟ್ ಬರೋರ್ಗೂ ಓದ್ಕೊಂಡು ಬನ್ನಿ. ಏಪ್ರಿಲ್ ಮಂತು 2016 ಇಸ್ವಿ. ಓಕೆ ಇದು ಜನರಲ್ ಸರ್ವಿಸ್ ಆಗಿದೆ. ಜನರಲ್ ಸರ್ವಿಸ್ ಎಷ್ಟು ಕಿಲೋಮೀಟರ್ ಆಗಿದೆ ನೋಟ್ ಮಾಡ್ಕೊಳ್ಳಿ. ಉದಾಹರಣೆಗೆ ಗಾಡಿ ತೊಗೊಂಡು 1 ತಿಂಗಳಾಗಿದೆ. ಗಾಡಿ ತೊಗೊಂಡು 1 ತಿಂಗಳಾಗಿ 500 ಕಿಲೋಮೀಟರ್ 1000 ಕಿಲೋಮೀಟರ್ ಓಡಿಸಿರ್ತಾರಂತ ಅನ್ಕೋಣ. 1000 ಕಿಲೋಮೀಟರ್ ಓಡಿಸಿದೆ. ಈಗ ನೆಕ್ಸ್ಟ್ ಸರ್ವಿಸ್ ಯಾವಾಗ ಬರಬೇಕು ಅವನು 10,000 ಅಂತಲೇ ಅನ್ಕೋಣ. 10,000 ಅಂದರೆ 11,000ಕ್ಕೆ ಅವ್ನು ಬರಬೇಕು. 11,000ಕ್ಕೆ ಯಾವಾಗ ಬಂದವನೇ ನೋಡಿ, ನೆಕ್ಸ್ಟ್ ತಿಂಗಳು ಮಾರ್ಚಿಗೆ ಬಂದವನ, ಇಲ್ಲ ಅದೇ ವರ್ಷ ಬಂದವನ ನೋಡಿ. ಅಂದರೆ ಅವನು 10 ತಿಂಗಳು ಅಂದರೆ
ಏಪ್ರಿಲಿಂದ ಈ ಮಂತ್ ಎಂಡ್ ಅಂದರೆ ಡಿಸೆಂಬರ್ ಅಂದರೆ ಎಷ್ಟು ತಿಂಗಳಾಯಿತು, 8 ತಿಂಗಳಾಯ್ತಲ್ವ, 8-7 ತಿಂಗಳಾಯ್ತು. ಆ 7 ತಿಂಗಳಲ್ಲಿ 10,000 ಕಂಪ್ಲೀಟ್ ಮಾಡಿದರೆ ಅದರ್ಥ ನೀವು ಅರ್ಥ ಮಾಡ್ಕೊಳ್ಳಿ, ಅವನು ಆ್ಯಾವ್ರೇಜು ಒಂದು 7 ತಿಂಗಳಲ್ಲಿ 10,000 ಕಿಲೋಮೀಟ್ರು, ಒಂದು ವರ್ಷದಲ್ಲಿ 12,000-15,000 ಕಿಲೋಮೀಟ್ರು ಓಡಿಸೋವಂತಹ ಗಾಡಿ ಓನರ್ ನೆನ್ಪಿಟ್ಕೊಳ್ಳಿ. ಹಾಗಾದರೆ 16-25 ಎಷ್ಟು ವರ್ಷ ಆಯಿತು? 9 ವರ್ಷ ಆಯಿತು. 9 ವರ್ಷ, ಈ 9 ವರ್ಷ ಇಂಟು 12,000 ಕಿಲೋಮೀಟ್ರ್ ಹಾಕ್ಕೊಳ್ಳಿ, ಇಷ್ಟು ಆ್ಯಾವ್ರೇಜಾಗಿ ಅವ್ನು ಓಡಿಸಿರ್ತಾನೆ ಅಂತ ಅರ್ಥ. ಇಷ್ಟು ಓಡಿಸಿದ್ರೆ ವೇರ್ ಆ್ಯಂಡ್ ಟೇರ್ ಪಾರ್ಟ್ಸ್ಗಳೆಲ್ಲ ಯಾವಾಗ ಚೇಂಜ್ ಮಾಡ್ತಾನೆ ನೋಡ್ಕೊಂಡು ಬನ್ನಿ, ಓದ್ಕೊಂಡು ಬನ್ನಿ. ನೆಕ್ಸ್ಟ್ ಸರ್ವಿಸ್ ಯಾವಾಗ ಮಾಡ್ತಾನೆ, 2017ರಲ್ಲಿ ಏನು ಮಾಡ್ತಾನೆ, 18ರಲ್ಲಿ ಏನು ಮಾಡ್ತಾನೆ, ಏನೇನು ಸ್ಪಾಟ್ಸ್ ಆಗಿದೆ ಇದೆಲ್ಲ ಓದ್ಕೊಂಬನ್ನಿ. ಇದರಲ್ಲಿ ಇನ್ಶೂರೆನ್ಸು ಬರುತ್ತೆ, ಇನ್ಶೂರೆನ್ಸ್ದು ನೋಡ್ಕೊಂಬನ್ನಿ, ನೀಟಾಗಿ ನೋಡ್ಕೊಂಬನ್ನಿ. ಇನ್ಶೂರೆನ್ಸ್ ಸಮ್ಟೈಮ್ಸ್ ಕ್ಲೈಮ್ ಮಾಡಲೇಬೇಕಾಗುತ್ತೆ, ಮಾಡಲಿ, ಬಟ್ ಏನೇನೇ ಕ್ಲೈಮ್ ಮಾಡಿದ್ದಾನೆ ಇವೆಲ್ಲ ಓದ್ಕೊಂಬಂದ್ಮೇಲೆ ಅಲ್ಲೋ ಒಂದು ಕಡೆ ತಗ್ಲಾಕೊಂತಾನೆ. ಇನ್ಶೂರೆನ್ಸ್ ಡೋರ್ಗೆ ಏನೋ ಪೇಂಟ್ ಆಗಿದೆ, ಟಿಂಕರಿಂಗ್ ಆಗಿದೆ, ಏನಕ್ಕಾಗಿದೆ. ಈಗ ನೀವು ಪೇಂಟ್ ಚೆಕ್ ಮಾಡೋಕ್ಕೆ ಆ ಡೋರ್ ಹೋಗಿ ರೈಟ್ ಸೈಡ್ ಡೋರ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ, ರೈಟ್ ಸೈಡ್ ಡೋರ್ ಅಂತ, ರೈಟ್ ಸೈಡ್ ಡೋರ್ ಓಕೆ, ಈ ಕಡೆ ಮೆನ್ಷನ್ ಆಗಿದೆ, ಈ ಡೋರ್ ಮಾತ್ರ ಮಾಡ್ತೀನಿ ಅಂತ ಹೇಳಿದ್ರೆ ಗಾಡಿ ಈ ಕಡೆಯಿಂದ ಬಂದು ಹೊಡೆದಿರ್ತದೆ. ಓಕೆ, ಈಗ ನೀವು ಎ ಪಿಲ್ಲರ್ ಚೆಕ್ ಮಾಡಿ, ಬಿ ಪಿಲ್ಲರ್ ಚೆಕ್ ಮಾಡಿ, ಎರಡಕ್ಕೂ ಇಂಪ್ಯಾಕ್ಟಾಗಿ ಚೆಕ್ ಮಾಡಿ. ಇವನ್ ಎಕ್ಸಾಂಪಲ್ ಕ್ರಿಸ್ಟದಲ್ಲಿ ಬ್ಲೈಂಡ್ ಸ್ಪಾಟ್ ಬರ್ತದೆ, ಮುಂದ್ಗಡೆ ಡ್ರೈವರ್ ಹತ್ರ ಈ ಕಡೆ ಚಿಕ್ಕ ಪುಟಾಣಿ ಕನ್ನಡಿ ಬರ್ತದೆ, ಅಲ್ಲೋಗಿ ಚೆಕ್ ಮಾಡಿ, ಅದಕ್ಕೆ ಇಂಪ್ಯಾಕ್ಟ್ ಆಗಿದೆಯಾ, ಪೇಂಟ್ ಒರಿಜಿನಲ್ಲ ಚೆಕ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಈ ಕಡೆ ಬನ್ನಿ, ಅದರ ಕೆಳಗಡೆ ಬನ್ನಿ, ರಸ್ಟಿಂಗ್ ಇಶ್ಯೂಸ್ ಆಗಿದೆ, ಇಲ್ಲ ಕೆಳಗೆ ಇಂಪ್ಯಾಕ್ಟ್ ಆಗಿದೆ, ಒಡೆದು ಇಂಪ್ಯಾಕ್ಟ್ ಆಗಿದೆ ಚೆಕ್ ಮಾಡಿ. ಅದ್ರ ಕೆಳಗೆ ಈ ಜಾಕ್ ಹಾಕೋದಕ್ಕೆ ಸ್ವಲ್ಪ ಜಾಗ ಕೊಟ್ಟಿರ್ತಾರೆ, ಜಾಕ್ ಹಾಕೋದಕ್ಕೆ ಒಂದು ಪಾಯಿಂಟ್ ಕೊಟ್ಟಿರ್ತಾರೆ, ಆ ಪಾಯಿಂಟ್ ಹತ್ರನೂ ಕೂಡ ಸ್ವಲ್ಪ ಇಂಪ್ಯಾಕ್ಟ್ ಆಗೋ ಚಾನ್ಸ್ ಇರುತ್ತೆ, ಅದನ್ನು ಚೆಕ್ ಮಾಡಿ, ನೀಟಾಗಿ ನೋಡಿ. ಓಕೆ, ನೆಕ್ಸ್ಟ್ ಸಸ್ಪೆನ್ಷನ್ ಚೆಕ್ ಮಾಡಿ, ಅದೆಲ್ಲ ಓಕೆ, ಇನ್ಶೂರೆನ್ಸ್ ಕ್ಲೈಮ್ ಆಗಿದೆ ಬಟ್ ನೀಟಾಗಿ ರೆಡಿ ಮಾಡಿದ್ದಾರೆ, ಓಕೆ ನೋ ಪ್ರಾಬ್ಲಮ್. ಹಾಗೆ ಓದ್ಕೊಂಬನ್ನಿ. ನೆಕ್ಸ್ಟು ABS ಇಶ್ಯೂಸ್ ಆಗಿದೆ, ಓಕೆ, ಏನಕ್ಕೆ ABS ಇಶ್ಯೂಸ್ ಆಯಿತು, ಕಾಯಿಲ್ ಸ್ಪ್ರಿಂಗ್ ಏನೋ ಪ್ರಾಬ್ಲಮ್ ಆಯಿತಾ, ಅಥವಾ ಸ್ಟೇರಿಂಗ್ ಮೌಂಟ್ ಏನೋ ಪ್ರಾಬ್ಲಮ್ ಆಯಿತಾ, ಎಪ್ರಾನ್ ಏನೋ ಪ್ರಾಬ್ಲಮ್ ಆಯಿತಾ, ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ಹೆಡ್ ಓಪನ್ ಮಾಡಿದ್ರೆ ನೋಡ್ಕೊಂಬನ್ನಿ, ಅದು ಪೇಸ್ಟ್ ಹಂಗೆ ಇರಬೇಕು, ಅದು ಈವನ್ ಆಗಿರ್ಬೇಕು ಪೇಸ್ಟ್, ಅದು ಆ ಕಡೆ ಪೇಸ್ಟ್ ಹೆಂಗಿದೆ, ಈ ಕಡೆ ಹೆಂಗೆ ಪೇಸ್ಟ್ ಕರೆಕ್ಟಾಗಿದೆಯಾ ಪೇಸ್ಟು, ಅದು ಕೈಯಲ್ಲೇ ಹಾಕಿರೋ ಥರ ಇರ್ತದೆ ಪೇಸ್ಟು, ಅದು ಬಿಚ್ಚಿರಬಾರ್ದು, ಆ ಸ್ಕ್ರೂಸ್ಗಳೆಲ್ಲ ಬಿಚ್ಚಿರಬಾರ್ದು, ಎಲ್ಲ ನೀಟಾಗಿ ನೋಡ್ಕೊಂಬನ್ನಿ. ಸರ್ವಿಸ್ ಹಿಸ್ಟ್ರಿ ಎಲ್ಲ ನೋಡಿದ್ಮೇಲೆ ಆ ಸರ್ವಿಸ್ ಹಿಸ್ಟ್ರಿಗೆ ತಕ್ಕಂಗೆ ಚೆಕ್ ಮಾಡಬೇಕು ಗಾಡಿನ. ಇದನ್ನು ಅರ್ಥ ಮಾಡ್ಕೊಳ್ಳಿ, ಸರ್ವಿಸ್ ಹಿಸ್ಟ್ರಿಗೆ ತಕ್ಕಾಗೆ ಗಾಡಿನ ಚೆಕ್ ಮಾಡ್ಕೊಂಬಂದುಬಿಟ್ರೆ ಈಸಿ ಆಗುತ್ತೆ. ಈಗ ಉದಾಹರಣೆಗೆ ಈಗ ಬ್ರೇಕ್ ಪ್ಯಾಡ್ಸು, ಅದು ಸಿಂಪಲ್, ಅದೇನು ನಿಮಗೆ ತೀರಾ ಎಕ್ಸ್ಪೆನ್ಸಿವ್ ಏನು ಬರೋಲ್ಲ, ಬಟ್ ನಾನೊಂದು ಎಕ್ಸಾಂಪಲ್ ಹೇಳ್ತಾ ಇರೋದು. ಈಗ ಬ್ರೇಕ್ ಪ್ಯಾಡ್ಸ್ ಈಗ ಇವಾಗ 2026 ಅಲ್ವಾ, ಓಕೆ, ಜುಲೈಯಲ್ಲಿ ಚೇಂಜ್ ಮಾಡಿಸಿರ್ತಾರೆ. ಜುಲೈಯಲ್ಲಿ ಚೇಂಜ್ ಮಾಡಿಸಿದಾಗ ಅದು ಎಷ್ಟು ಕಿಲೋಮೀಟ್ರ್ ಓಡಿರ್ತದೆ, 1,10,000 ಕಿಲೋಮೀಟ್ರ್ ಓಡಿರ್ತದೆ. ಈಗ ಎಷ್ಟು ಓಡಿದೆ, 1,25,000 ಕಿಲೋಮೀಟ್ರ್ ಆಗಿದೆ. ಬಟ್ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿದ್ರೆ ಮಾಡಿಲ್ಲ, 15,000 ಓಡಿದೆ, ಬಟ್ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿಲ್ಲ, ಅದರ ಅರ್ಥ ಬ್ರೇಕ್ ಪ್ಯಾಡ್ ಹೋಗಿದೆ. ಇದು ಎಕ್ಸಾಂಪಲ್, ಅದರ ಅರ್ಥ ಈ ಗಾಡಿಗೆ ಜನರಲ್ ಸರ್ವಿಸ್ ಆಗಿಲ್ಲ ಅಂತ ಅರ್ಥ, ಸಿಂಪಲ್. ಇಷ್ಟೇ ಕ್ಯಾಲ್ಕುಲೇಷನ್. ಈ ಸಣ್ಣ ಪುಟ್ಟದ ಅರ್ಥ ಮಾಡ್ಕೊಂಡು ಬನ್ನಿ. ನೆಕ್ಸ್ಟ್ ವಿಂಡ್ಶೀಲ್ಡ್ ಹೊಡೆದೋಗಿದೆಯಾ, ಅದು ಹೆಂಗೆ ಚೆಕ್ ಮಾಡೋದು, ಡೇಟ್ ಇರ್ತದೆ ಅದ್ರಲ್ಲಿ ಬರೆದಿರ್ತಾರೆ, ಒರಿಜಿನಲ್ ಬರೆದಿರ್ತಾರೆ, ಅದೆಲ್ಲ ನೋಡ್ಕೊಂಡು ಬನ್ನಿ. ಯಾವುದೋ ಒಂದು ಮೂಲೆಯಲ್ಲಿ ಏನಾದರೂ ಚೇಂಜಸ್ ಆಗಿದ್ದರೆ ಮೆನ್ಷನ್ ಮಾಡಿರ್ತಾರೆ, ಮೆನ್ಷನ್ ಮಾಡಿಲ್ವಾ ನೀವು ಇನ್ನೂ ಸಲ ನೋಡಿ, ಅಕಸ್ಮಾತ್ ಒಂದು ಸರ್ವಿಸ್ ಸೆಂಟ್ರಲ್ಲಿ ಬಿಡದೆ ಬೇರೆ ಕಡೆ ಮಾಡಿಸಿರಬಹುದು. ಅದಕ್ಕೆ ನೀವೇನು ಮಾಡ್ತೀರಾ, ಅಲ್ಲಿ ಡೇಟು ಎಲ್ಲ ನಂಬರ್, ಸೀರಿಯಲ್ ನಂಬರ್ ಎಲ್ಲ ಬರ್ತಲ್ಲ, ನೀಟಾಗಿ ಓದ್ಕೊಂಡು ಬರೀ, ಸ್ವಲ್ಪ ಹಿಂಗೆ ರಬ್ ಮಾಡಿ, ನೀಟಾಗಿ ಧೂಳೆಲ್ಲ ಬಂದರೆ ಸ್ವಲ್ಪ ರಬ್ ಮಾಡಿಬಿಟ್ಟು ಕೆಳಗೆ ನೀಟಾಗಿ ಕೊಟ್ಟಿರ್ತಾರೆ. ವಿಂಡ್ಶೀಲ್ಡ್ ಮೇಲೆ ಇರ್ತದೆ, ಇದ್ರ ಮೇಲೆ ಇರ್ತದೆ, ಏನೋ ಸೈಡ್ ಇದ್ರ ಮೇಲೆ ವಿಂಡೋ ಮೇಲೆ ಇರ್ತದೆ, ಎಲ್ಲ ಕಡೆನೂ ಇರ್ತದೆ ಬರೆದಿರ್ತದೆ ಸೀರಿಯಲ್ ನಂಬರ್, ಅದೆಲ್ಲ ನೀಟಾಗಿ ಓದ್ಕೊಂಬನ್ನಿ, ಎಲ್ಲ ಗೊತ್ತಾಗ್ಬಿಡ್ತದೆ. ಹಿಂದ್ಗಡೆ ಡಿಕ್ಕಿ ತೆಗೆದಾಗ ಹಿಂಗೆ ಪ್ರೆಸ್ ಮಾಡಿ ಅಲ್ಲಾಡ್ತದೆ ಗಾಡಿ, ಕೊಯ್ ಅಂತದ ನೋಡಿ, ಏನೋ ಇಂಪ್ಯಾಕ್ಟ್ ಆಗಿದೆಯಾ ನೋಡಿ, ಅದೇ ಪಂಚಿಂಗ್ದೆಲ್ಲ ಇರ್ತದೆ, ಆ ಪಂಚಿಂಗ್ ಎಲ್ಲ ಈವನ್ ಆಗಿದೆಯಾ ಚೆಕ್ ಮಾಡಿ. ಇವೆಲ್ಲ ಚೆಕ್ ಮಾಡ್ಕೊಂಬನ್ನಿ. ಸರ್ವಿಸ್ ಹಿಸ್ಟ್ರಿಲಿ ಏನೇನು ಮೆನ್ಷನ್ ಮಾಡ್ಕೊಂಬಂದಿದ್ದಾರೋ ಅದೆಲ್ಲ ನೋಡ್ಕೊಂಬಂದ್ಬಿಟ್ರೆ ನಿಮಗೆ ಗಾಡಿದು ಚಾಸಿ, ಗಾಡಿದು ಮೇಜರ್ ಮೆಕ್ಯಾನಿಕಲ್ದು ಕಂಡುಹಿಡಿದ್ಬಿಡ್ಬೋದು, ಈಸಿಯಾಗಿ ಕಂಡುಹಿಡಿಬೋದು. ಅದು ತುಂಬ ಜನಕ್ಕೆ ಗೊತ್ತಿಲ್ಲ. ಸುಮ್ಮನೆ ಮೆಕ್ಯಾನಿಕಲ್ ಚೆಕ್ಕು ಹಂಗಲ್ಲ. ಮೆಕ್ಯಾನಿಕಲ್ ಚೆಕ್ ಬಂದು ಆನ್ ಸ್ಪಾಟ್ ಏನಿರುತ್ತೋ ಅದು ಡಿಸೈಡ್ ಆಗುತ್ತೆ. ಸೊ ಇವಾಗ ಒಬ್ಬ ಮೆಕ್ಯಾನಿಕ್ ಇವಾಗ ಏನು ಗಾಡಿ ಕಂಡೀಷನಲ್ಲಿದೆಯೋ ಅದ್ರ ಬೇಸ್ ಮೇಲೆ ನಿಮ್ಗೆ ರಿಪೋರ್ಟ್ ಕೊಡ್ತಾನೆ. ಬಟ್ ಆ ಗಾಡಿಗೆ ಇಲ್ಲಿವರೆಗೂ ಏನೇನು ಆಗಬೇಕು, ಯಾವ್ಯಾವ ಟೈಮ್ಗೆ ಏನೇನು ಆಗಬೇಕು. ಈಗ 6 ವರ್ಷಕ್ಕೆ ಮಗು ಸ್ಕೂಲ್ಗೆ ಹೋಗಬೇಕು, 14 ವರ್ಷಕ್ಕೆ SLC ಮುಗಿಸ್ಬೇಕು ಅಲ್ವಾ. ಈಗ 18ರಿಂದ 21 ವರ್ಷದೊಳಗೆ ಹೆಣ್ಮಗು ಮದುವೆ ಆಗಬೇಕು. ಇಟ್ಸ್ ಅ ಕಾನ್ಸೆಪ್ಟ್ ಅಲ್ವಾ. ಅದೇ ಥರ ಅದು ಒಂದು ಮನುಷ್ಯ ಥರನೇ, ಕಾರು ಒಂದು ಮನುಷ್ಯ ಥರನೇ. ಇದಕ್ಕೆ ಏನಾಗಬೇಕು, ಈಗ ನಾವು ಹೆಂಗೆ 1,000 ಕಿಲೋಮೀಟ್ರ್ ಓಡಿಸಿದ ತಕ್ಷಣ ಫಸ್ಟ್ ಸರ್ವಿಸ್ ಮುಗಿಸ್ತೀವಿ, ಆಮೇಲೆ 5,000 10,000 ಹಿಂಗೇನು ಇರುತ್ತಲ್ವ ಕಾನ್ಸೆಪ್ಟು. ಇದೇ ಥರನೂ ಎಲ್ಲ ಆಗಿದೆಯಾ ಚೆಕ್ ಮಾಡಿ. ನೋ ಕ್ಲೈಮ್ ಬೈನಸ್ ಏನೋ ಬಂದಿದ್ದು ಚೆಕ್ ಮಾಡಿ. ನೋ ಕ್ಲೈಮ್ ಬೈನಸ್ ಅಂತ ಹೇಳಿದ್ರೆ ಲಾಸ್ಟ್ ಇಯರು ಏನು ಕ್ಲೈಮ್ ಮಾಡಿರಲ್ಲ, ಅದಕ್ಕೆ ಬಂದಿರ್ತದೆ. ಸೊ ಇದೆಲ್ಲ ಚೆಕ್ ಮಾಡ್ಕೊಂಬನ್ನಿ. ಇನ್ಶೂರೆನ್ಸ್ ಓದಿದ್ರಲ್ಲೂ ನೀವು ಕಂಡುಹಿಡಿಬೋದು ಎಷ್ಟು ಕೊಟ್ಟಿದ್ದಾರೆ, ಯಾಕೆ ಅಷ್ಟು ಕಮ್ಮಿಗೆ ತೊಗೊಂಡವ್ರು. ಈಗ ಉದಾಹರಣೆಗೆ 12 ಲಕ್ಷ, ಈಗಿನ ಮಾರ್ಕೆಟ್ ವ್ಯಾಲ್ಯೂ ಬಂದು ಅದಕ್ಕೊಂದು 8 ಲಕ್ಷ ರೂಪಾಯಿ ಅಂತ ಅಂದ್ಕೊಳ್ಳೋಣ. ಯಾವುದೋ ಒಂದು ಗಾಡಿ 8 ಲಕ್ಷ ರೂಪಾಯಿ ಗಾಡಿಗೆ ಅವನು ಪ್ರೀಮಿಯಮ್ ಬಂದು 6,500 ತೊಗೊಂಡಿರ್ತಾನೆ.
ಅದು ಐ ಡಿ ಬಿ ವ್ಯಾಲ್ಯೂ ಬಂದು ಬರೀ 4.25 ಲಕ್ಷ ಇರ್ತದೆ. ಐ ಡಿ ಬಿ ವ್ಯಾಲ್ಯೂ ಅಂತ ಹೇಳಿದ್ರೆ ನಿಮ್ಮ ಗಾಡಿ ನಾವು ಫುಲ್ ಟೋಟಲ್ ಲಾಸ್ ಆಯಿತು ಅಂದರೆ ನಿಮ್ಮ ಅಕೌಂಟಿಗೆ ಬರೋದು ಅಷ್ಟೇ ಅಂತ ಅರ್ಥ. ಹೆಂಗೆ 8 ಲಕ್ಷ ರೂಪಾಯಿ ಗಾಡಿ ಇದೆ, ಇವನು ನನ್ನ ಮಗ 6 ಲಕ್ಷಕ್ಕೆ ತಗೊಂಡವನೆ, ಅದು ಹೆಂಗೆ? ಅದು ಇವನು ಪರ್ಸನಲೈಸ್ ಮಾಡಿರ್ತಾನೆ, ಬಟ್ ಎನಿವೇ ರೀಸನ್ ಗೊತ್ತಾಗಬೇಕು, ಪ್ರತಿಯೊಂದನ್ನು ಕೂಡ ಕಂಡುಹಿಡಿಬೇಕು. ಬಟ್ ಇದಕ್ಕೆಲ್ಲ ತುಂಬ ಟೈಮ್ ಬೇಕು ಬಿಡಿ, ತುಂಬ ಟೈಮ್ ಬೇಕು, ಪೇಷನ್ಸ್ ಬೇಕು. ಸೊ ಮಾಮೂಲಿ ಟ್ರಯಲ್, ನೀವು ಆ ಗಾಡಿಗೆ ಕೂತ್ಕೋಬೇಕು ಅಂದರೆ ಫಸ್ಟ್ ಆ ಗಾಡಿ ಇಷ್ಟ ಬೇಕು. ಅದಕ್ಕೆ ಫಸ್ಟು ನೀವು ಟ್ರೈಲ್ ಮಾಡ್ಕೊಂಡು ಬಂದುಬಿಡಿ. ಆ ಗಾಡಿ ನಿಮ್ಗೆ ಇಷ್ಟ ಆಗಿ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿತ್ತು ಅಂದರೆ ಆಮೇಲೆ ಸರ್ವಿಸ್ ಹಿಸ್ಟ್ರಿನ ಓದೋಕ್ಕೆ ಶುರು ಮಾಡಿ, ಅದಕ್ಕೆ ತಕ್ಕಾಗೆ ಹುಡ್ಕೋಕ್ಕೆ ಶುರು ಮಾಡಿ. ಇದೆಲ್ಲ ಆದಮೇಲೆ ಇನ್ನೂ ಒಂದು ಸಲ ಟೆಸ್ಟ್ ಡ್ರೈವ್ ಅವಾಗ ಮಾಡಿ, ಆವಾಗ ಗೊತ್ತಾಗುತ್ತೆ ನೋಡಿ. ಇವಾಗ ನೀವು ಫಸ್ಟು ಟೆಸ್ಟ್ ಡ್ರೈವ್ ಮಾಡಿದ್ದು ಬ್ಲೈಂಡಾಗಿ, ನಿಮ್ಗೆ ಆ ಗಾಡಿ ಸಿಕ್ತು, ನೀವು ಓಡ್ಸೋಕ್ಕೆ ಬರುತ್ತೆ, ಆ ಗಾಡಿ ನಿಮ್ಗೆ ತೊಗೊಳಕ್ಕೆ ಆಸೆ ಇದೆ, ಅದಕ್ಕೋಸ್ಕರ ನೀವು ಟೆಸ್ಟ್ ಡ್ರೈವ್ ಮಾಡ್ತೀವಿ. ಬಟ್ ಸೆಕೆಂಡ್ ಟೈಮ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿದ್ರಿ, ಲೋನ್ ಇಲ್ಲ ಏನಿಲ್ಲ, ಗಾಡಿಗೆ ಡಾಕ್ಯುಮೆಂಟ್ಸಲ್ಲಿ ಪರ್ಫೆಕ್ಟ್ ಇದೆ, ನೆಕ್ಸ್ಟ್ ಬಂದು ಸರ್ವಿಸ್ ಹಿಸ್ಟ್ರಿನೂ ಕೂಡ ಓದಿರಿ, ಅಲ್ಲೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ ನಿಮಗೆ ಅಂದರೆ, ಈಗ ನಿಮ್ಮ ತಲೆಯಲ್ಲಿ ಇಷ್ಟೊಂದು ನಾಲೆಜ್, ಡಾಕ್ಯುಮೆಂಟ್ ನಾಲೆಜು ನಿಮಗೆ ಸಿಗಾಕೊಂತು. ಇಷ್ಟು ನಾಲೆಜಿಂದ ಈಗ ನೀವು ಥಿಯರಿ ಸಿಕ್ಬಿಡ್ತು, ಈಗ ನೀವು ಪ್ರಾಕ್ಟಿಕಲಾಗಿ ಈ ಗಾಡಿ ಓಡಿಸಿದ್ರೆ ಈಗೊಂದು ನಿಮ್ಗೊಂದು ಐಡಿಯಾ ಸಿಗುತ್ತೆ ನೋಡಿ. ಎಷ್ಟು ಮ್ಯಾಜಿಕ್ ಇದೆ ಈ ಸರ್ವಿಸ್ ಹಿಸ್ಟ್ರಿಲೇ ನೀವು ಕಂಡುಹಿಡಿಬೋದು, ಆರಾಮಾಗಿ ಮಾಡ್ಬೋದು, ಯಾವ ಮೆಕ್ಯಾನಿಕ್ ಅವಶ್ಯಕತೆಯೇ ಇಲ್ಲ. ಇಷ್ಟೆಲ್ಲ ಆದಮೇಲೆ ನಿಮಗೆಲ್ಲ ಆ್ಯಂಗಲಿಂದನೂ ಸ್ಯಾಟಿಸ್ಫೈಡ್ ಆಯಿತು ಅಂದರೆ ಈಗ ನೀವು ಮುಗಿಸಿ.